ಕುಮಾರಸ್ವಾಮಿ ವಿರುದ್ಧ ವಕ್ಫ್ ಸಚಿವರ ವರ್ಣನಿಂದನೆ ಮಾತು. ಜಮೀರ್ ವಿರುದ್ಧ ಕ್ರಮಕ್ಕೆ ಕಿರಣ್ ರಿಜಿಜು ಆಗ್ರಹ. ರಿಪಬ್ಲಿಕ್ ಕನ್ನಡ ಸುದ್ದಿ ರಾಷ್ಟ್ರ ಮಟ್ಟದಲ್ಲಿ ಸದ್ದು. ಜಮೀರ್ನಿಂದ ಅಂತರ ಕಾಯ್ದುಕೊಳ್ತಾ ಕಾಂಗ್ರೆಸ್. ವಕ್ಫ್ ಸಚಿವರ ಹೇಳಿಕೆಗೆ ನೋ ರಿಯಾಕ್ಷನ್. ಮಾಧ್ಯಮಗಳ ಜೊತೆ ಮಾತನಾಡದೆ ಹೊರಟ ದಿನೇಶ್ ಗುಂಡೂರಾವ್. ಇಂದು ಬೈ ಎಲೆಕ್ಷನ್ ಅಖಾಡದಲ್ಲಿ ಪ್ರಚಾರ ಅಂತ್ಯ. ಬೊಂಬೆ ನಾಡಿನಲ್ಲಿ ಕಾಂಗ್ರೆಸ್ ದೋಸ್ತಿಗಳ ಮಾತಿನ ಅಬ್ಬರ. ಶಿಗ್ಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಭರತ್ ಕ್ಯಾಂಪೇನ್. ವಕ್ಫ್ ವಿರುದ್ಧ ಜನಜಾಗೃತಿಗೆ ಪೊಲೀಸರ ಅಡ್ಡಿ ಆರೋಪ. ಭಿತ್ತಿಪತ್ರ ಹೋರ್ಡಿಂಗ್ಸ್ ಮುಚ್ಚಿಸಿದ್ದಕ್ಕೆ ಆಕ್ರೋಶ. ಬೆಳಗಾವಿಯಲ್ಲಿ ವಾಹನ ತಡೆದು ಪ್ರತಿಭಟನೆ. ಕುಮಾರಸ್ವಾಮಿ ವಿರುದ್ಧ ವಕ್ಫ್ ಸಚಿವರ ವರ್ಣನಿಂದನೆ ಮಾತು. ಜಮೀರ್ ವಿರುದ್ಧ ಕ್ರಮಕ್ಕೆ ಕಿರಣ್ ರಿಜಿಜು ಆಗ್ರಹ. ರಿಪಬ್ಲಿಕ್ ಕನ್ನಡ ಸುದ್ದಿ ರಾಷ್ಟ್ರ ಮಟ್ಟದಲ್ಲಿ ಸದ್ದು. ಜಮೀರ್ನಿಂದ ಅಂತರ ಕಾಯ್ದುಕೊಳ್ತಾ ಕಾಂಗ್ರೆಸ್. ವಕ್ಫ್ ಸಚಿವರ ಹೇಳಿಕೆಗೆ ನೋ ರಿಯಾಕ್ಷನ್. ಮಾಧ್ಯಮಗಳ ಜೊತೆ ಮಾತನಾಡದೆ ಹೊರಟ ದಿನೇಶ್ ಗುಂಡೂರಾವ್. ಇಂದು ಬೈ ಎಲೆಕ್ಷನ್ ಅಖಾಡದಲ್ಲಿ ಪ್ರಚಾರ ಅಂತ್ಯ. ಬೊಂಬೆ ನಾಡಿನಲ್ಲಿ ಕಾಂಗ್ರೆಸ್ ದೋಸ್ತಿಗಳ ಮಾತಿನ ಅಬ್ಬರ. ಶಿಗ್ಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಭರತ್ ಕ್ಯಾಂಪೇನ್. ವಕ್ಫ್ ವಿರುದ್ಧ ಜನಜಾಗೃತಿಗೆ ಪೊಲೀಸರ ಅಡ್ಡಿ ಆರೋಪ. ಭಿತ್ತಿಪತ್ರ ಹೋರ್ಡಿಂಗ್ಸ್ ಮುಚ್ಚಿಸಿದ್ದಕ್ಕೆ ಆಕ್ರೋಶ. ಬೆಳಗಾವಿಯಲ್ಲಿ ವಾಹನ ತಡೆದು ಪ್ರತಿಭಟನೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.